ಕರ್ನಾಟಕ ಜನದ ಯಾವ ಶಾಪ ಮಾಡಿದೆ, ಯಾವ ಪಾಪ ಮಾಡಿದೆ, ಇದನ್ನು ನಾವು ಬಹಳವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಮಟ್ಟಿಗೆ ಇದನ್ನ ಯಾತಗೆ ನಾವು ಈಗ ಹೇಳ್ತಾ ಇದೀವಿ ಅಂದರೆ, ಇದನ್ನ ಇದೇ ಥರ ಬಿಟ್ಕೊಂಡು ಕೂತ್ಕೊಂಡ್ರೆ ಒಕ್ಕೂಟ ವ್ಯವಸ್ಥೆ ಹಾಕಬೇಕು. ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳು ನಮ್ಮಲ್ಲಿ GST ನಾವು ಎತ್ತಿ 18% GST 50% ಆಫ್ ದಿ GST ಕೇಂದ್ರ ಸರ್ಕಾರಕ್ಕೆ ತುಂಬ್ತೀವಿ, ನಮ್ಮ GST ಅವ್ರಿಗೆ ತುಂಬ್ತೀವಿ. ಟ್ಯಾಕ್ಸ್ ಒಕ್ಕೂಟ ವ್ಯವಸ್ಥೆನ ನಾವಿದೀವಿ, ವಿಪತ್ತಿಗೆ ರಾಜ್ಯ ಸಿಕ್ಕಿದಾಗ ನಾವು ಬರ್ತೀವಿ. ಟ್ಯಾಕ್ಸ್ GST ಅನುಮೋದನೆ ಮಾಡಿ ಕಳಿಸೋಂಥ ದಿವಸ ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೆ. ನಾನು ಹೇಳಿದೆ, ಒಂದು ವೇಳೆ ನಮ್ಮ ರಾಜ್ಯ ಸರ್ಕಾರ ಏನು ಅಸೆಸ್ಮೆಂಟ್ ಮಾಡಿರುತ್ತೆ ಅಷ್ಟು ತೆರಿಗೆ ಹಣ GST ಮುಖಾಂತರ ನಮಗೆ ಬರೆದು ಹೋದ್ರೆ ನಮ್ಮ ರಾಜ್ಯ ಸಫರ್ ಆಗುತ್ತೆ. ಆಗೇನು ಮಾಡ್ತೀರಿ ಅಂತ ಕ್ವಶನ್ ಕೇಳಿದಾಗ ಅಲ್ಲಿ ಉತ್ತರ ಬಂದದ್ದು, ನಾವು ಅದನ್ನ ತುಂಬಿಕೊಡ್ತೀವಿ, ಆ ಗ್ಯಾಪನ್ನು ತುಂಬಿಕೊಡ್ತೀವಿ ಅಂತ ಹೇಳಿದ್ರು. ಗ್ಯಾಪ್ ತುಂಬಿಕೊಡ್ತೀವಿ ಅಂದ್ರೆ ಇದುವರೆಗೂ ₹1 ಗ್ಯಾಪ್ ಕೊಡಲಿಲ್ಲ. ಈಗ ನಾವೇನು GST ನಮಗೆ 50% ಬರುತ್ತೋ ಅವ್ರಿಗೆ 50% ಕೊಟ್ಟು ಆ 50%ನಲ್ಲೇ ನಾವು ರಾಜ್ಯನ ಸರಿದೂಗಿಸ್ಕೊಂಡು ಹೋಗ್ಬೇಕಾದಂಥ ಕೇಂದ್ರ ಸರ್ಕಾರದ ಇಕ್ಕಟ್ಟಿನಲ್ಲಿ ನಾವಿದ್ದೀವಿ. ನಮ್ಮ ಹಣ ಎಲ್ಲ ಕೊಡ್ತೀವಿ ಟ್ಯಾಕ್ಸನ್ನು, ಆಮೇಲೆ ಹೋಗಿ ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ನಿಂತ್ಕೊತೀವಿ. ಏನಾರ ಮಾಡಿ ಭಿಕ್ಷೆ ಕೊಡಿ ಅಂತೇಳಿ, ಟ್ಯಾಕ್ಸ್ ಕೊಡಿ, ಪರಿಹಾರ ಕೊಡಿ, ಇದು ಕೊಡಿ ಅಂತ ಹೋಗಿ ಕೇಂದ್ರದ ಹತ್ರ ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಒಪ್ಪಬಾರ್ದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೆಸರು ಕರ್ಕೊಂಡ್ರು, ನಮ್ಮದು 50% ಅವ್ರದ್ದು 50% ಅಂತ ಕರ್ಕೊಂಡ್ರು. ರೈತರಿಗೆ ಸರಿಯಾದ ರೀತಿ ಫಸಲ್ ಇದರಿಂದ ಯೋಜನೆ ಇದು ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ ಅವ್ರಿಗೆ. ಇವತ್ತು ಅರ್ಥ ಮಾಡ್ಕೋಬೇಕು, ಇವತ್ತು ರೈತರು ಇಷ್ಟೆಲ್ಲ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ, ಅವ್ರು ಕಟ್ಟಿದ ಇನ್ಸೂರೆನ್ಸ್ಗೆ ಹಣ ಬರ್ತಾ ಇಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ವಿಭಿನ್ನತೆ. ರಾಜ್ಯ ಸರ್ಕಾರಗಳು ಸಫರ್ ಆಗಿರ್ತಕ್ಕಂಥದ್ದು, ಅನುದಾನಗಳನ್ನು ರಾಜ್ಯವಾರು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಭಿನ್ನವಾಗಿ ಹಂಚತಕ್ಕಂಥದ್ದು, ಒಂದು ರಾಜ್ಯಕ್ಕೆ ಹೆಚ್ಚು ಒಂದು ರಾಜ್ಯಕ್ಕೆ ಕಡಿಮೆ ಇದನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಕಷ್ಟ, ಭಾಳ ಮನಸ್ಸಿಗೆ ದುಃಖ ಬರೋವಂಥ ಸಂಗತಿ. ಇದರಿಂದ ನಾವು ನೊಂದೋಗಿದ್ದೀವಿ. ಇವತ್ತಿನವರೆಗೂ ಪರಿಹಾರ ಕೊಡ್ಲಿಲ್ವಲ್ಲ, ರಾಜ್ಯ ಸರ್ಕಾರ ಹೆಂಗ್ ಬರ್ಸುತ್ತೆ? ಇಂಥ ಕಾಲದಲ್ಲಿ ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಕ್ಕೆ ಸಹಾಯಕ್ಕೆ ನಿಲ್ಲಬೇಕು. ಇದನ್ನ ಇವತ್ತಿನವ್ರು ಎಲ್ಲೂ ಇತಿಹಾಸದಲ್ಲಿ ಹಿಂಗಾಗಿರಲ್ಲ, ಇದೇ ಪ್ರಥಮ ಬಾರಿಗೆ ಇವರು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಆದಷ್ಟು ಬೇಗ ಮನವಿ ಮಾಡಿ ಆ ಪರಿಹಾರನ ತಂದುಕೊಡಿ. ಆ ಪರಿಹಾರನ ಕೊಡದೇ ಇದ್ರೆ ಜನಕ್ಕೆ ಬಹಳ ಸಂಕಷ್ಟ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.